1907ರಲ್ಲಿ ಬೆಂಗಳೂರು ಜಿಲ್ಲೆ ಮಾಗಡಿ ತಾಲೂಕಿನ ವೀರಾಪುರ ಎಂಬ ಚಿಕ್ಕ ಹಳ್ಳಿಯಲ್ಲಿ ತಂದೆ ಪಟೇಲ ಹೊನ್ನಪ್ಪ ಹಾಗೂ ಸಾಧ್ವಿ ಗಂಗಮ್ಮ ದಂಪತಿಗಳಿಗೆ 13ನೇ ಮಗನಾಗಿ ಹೊನ್ನ ಕಿರಣದಂತೆ ಶಿವಣ್ಣ ಜನಿಸುತ್ತಾರೆ. ಹೊನ್ನಪ್ಪನವರು ಸಿರಿವಂತರಾಗಿದ್ದರಲ್ಲದೆ ಕೃಷಿ ಕಾಯಕ, ಅನ್ನ ಸಂತರ್ಪಣೆ, ಕಾವ್ಯ ಪಠಣ ಇಂಥ ಕಾರ್ಯಗಳಿಂದ ಜನಪ್ರಿಯರಾಗಿರುತ್ತಾರೆ. ಪತ್ನಿ ಗಂಗಮ್ಮ ಮಕ್ಕಳನ್ನು ಸಂಸ್ಕಾರವಂತರನ್ನಾಗಿ ಬೆಳೆಸಿದ ಸದ್ಗೃಹಿಣಿ. ಮಗ, ಕಾಲ್ ನೋಯ್ತಿದೀಯಾ? ಇಲ್ಲ ಕಣವ. ಜಾಣ ಮರಿ ಪುಟ್ಟ, ನೀನು ಸಿದ್ಧಗಂಗಾ ಬೆಟ್ಟ ನೋಡ್ದಲ್ಲ, ಸಂದಾಗೈತಿ ಅಲ್ವಾ? ಓ ಸಂದಾಗೈತೆ ಅವ. ಮೊನ್ನೆ ಶಿವಗಂಗೆ ನೋಡಿದ್ವಲ್ಲ, ಅವನು ಶಿವ ಅಲ್ವಾ? ಹೂ ಕಣ್ ಮಗ. ಇವತ್ತು ಸಿದ್ಧಗಂಗೆ ನೋಡಿದ್ವಲ್ಲ, ಅವನು ಶಿವ ಅಲ್ವಾ? ಹೂ ಕಣ್ ಮಗ, ಅವನು ಶಿವನೇ. ಅವನ್ ಬೇರೆ ಶಿವ, ಇವನ್ ಬೇರೆ ಶಿವನಾ? ಇಲ್ಲ ಮಗ, ಇಬ್ರು ಒಂದೇ ಶಿವ. ಅದಂಗೆ? ಅದು ಅಲ್ಲೈತೆ, ಇದು ಇಲ್ಲೈತೆ. ಮಗ, ಶಿವ ಅಲ್ಲೂ ಇರ್ತಾನೆ, ಇಲ್ಲೂ ಇರ್ತಾನೆ, ಎಲ್ಲೆಲ್ಲೂ ಇರ್ತಾನೆ. ಅವನ್ ಇಲ್ದೇ ಇರೋ ಜಾಗನೇ ಇಲ್ಲ. ಹೌದಾ? ಸಿದ್ಧಗಂಗಾ ಮತ್ತೆ ಶಿವಗಂಗೆನಲ್ಲಿ ದೊಡ್ಡ ದೊಡ್ಡ ಮಹಾತ್ಮರು, ವಿರಕ್ತರು ಎಲ್ಲ ತಪಸ್ ಮಾಡಿ ಶಿವನ ನೋಡಿದ್ರಂತ ಕಂದ. ಹೌದಾ? ಅದಕ್ಕೆ ಮಗ, ನಾವ್ ಆಗಾಗ ಅಲ್ಲಿಗೆ ಹೋಗ್ತಿರ್ಬೇಕು. ಹೌದಾ? ಆಗ ನಮ್ಗೂ ಪುಣ್ಯ ಬರ್ತೈತೆ. ಹೌದಾ? ನೋಡ್ ಮಗ, ಇದೆಲ್ಲ ನಿಂಗೆ ಈಗ್ಲೇ ಅರ್ಥ ಆಗಕ್ಕಿಲ್ಲ. ನೀನ್ ದೊಡ್ಡವನಾದ್ಮೇಲೆ ಎಲ್ಲ ತನಕ್ ತಾನೇ ಅರ್ಥ ಆಯ್ತದೆ, ಆಯ್ತಾ? ಹವ, ನನ್ಗೀಗ ಒಂದ್ ಕತೆ ಹೇಳು. ಯಾವ ಕತೆ ಹೇಳಿ? ಇವತ್ ನಾವು ಸಿದ್ಧಗಂಗೆ ಬೆಟ್ಟಕ್ಕೆ ಹೋಗಿದ್ವಲ್ವಾ, ಅಲ್ಲಿ ಒಂದ್ ಗಂಗಾಮತ್ತೆ ನೋಡಿದ್ವಲ್ವಾ. ಅವಳಲ್ಲಿ ಹೇಗ್ ಬಂದ್ಲು, ಆ ಬೆಟ್ಟಕ್ಕೆ ಸಿದ್ಧಗಂಗೆ ಅಂತ ಹೆಸರು ಹೇಗ್ ಬಂತು ಅನ್ನೋ ಕತೆ ಹೇಳ. ಸರಿ ಕೇಳು. ಹಿಂದೆ ಗೋಸಲ ಸಿದ್ದೇಶ್ವರರು ಅಂತ ದೊಡ್ಡ ಋಷಿಗಳಿದ್ರಂತೆ. ಒಂದ್ಸಲ ಅವ್ರು ತಮ್ಮ ಶಿಷ್ಯಂದ್ರ ಜೊತೆಗೆ ಅಲ್ಲಿಗೆ ಹೋಗಿ ತಪಸ್ ಮಾಡ್ತಿದ್ರಂತೆ. ಹಿಂಗೆ ಒಂದ್ ರಾತ್ರಿ ತಪಸ್ ಮಾಡ್ತಾ ಕೂತ್ಕೊಂಡಿರುವಾಗ ಒಬ್ಬ ವಿರಕ್ತನಿಗೆ ತುಂಬಾ ಬಾಯಾರಿಕೆ ಆಗುತ್ತಂತೆ. ಆಗ ಅವನಿಗಲ್ಲಿ ಕುಡಿಯೋಕ್ ನೀರೇ ಸಿಗ್ಲಿಲ್ವಂತೆ. ಯಾಕೆ? ಯಾಕಂದ್ರೆ ಅದು ಸುತ್ತಲ ಬೆಟ್ಟ ಅಲ್ವಾ, ಅದಕ್ಕೆ ಸಿಗ್ಲಿಲ್ವಂತೆ. ನೀರು ನೀರು ಅಂತ ಒದ್ದಾಡ್ತಿರೋ ಆ ವಿರಕ್ತನ್ನ ನೋಡಿ ಗೋಸಲ ಸಿದ್ದೇಶ್ವರರು ಅಲ್ಲಿದ್ದು ಒಂದ್ ಕಲ್ಲು ಬಂಡೆಗೆ ತಮ್ಮ ಮೊಣಕಾಲಿಂದ ಠುಮ್ ಅಂತ ಒದ್ರಂತೆ ಕಂದ. ಹೌದಾ? ಹೀಗೆ ಸಿದ್ದೇಶ್ವರರ ಕೃಪೆಯಿಂದ ಆ ತಾಯಿ ಗಂಗಾ ಧರೆಗಿಳಿದು ಬಂದ್ಲು ಕಂದ. ಸಿದ್ಧರ ಕೃಪೆಯಿಂದ ಆ ಬೆಟ್ಟದಲ್ಲಿ ನೀರು ಉದ್ಭವವಾಗಿದ್ದಕ್ಕೆ ಸಿದ್ಧಗಂಗಾ ಅಂತ ಹೆಸರು ಬಂತಂತೆ. ಹೌದಾ? ಹೀಗೆ ತಂದೆ ತಾಯಿಯರ ಅಕ್ಕರೆಯಲ್ಲಿ ಬೆಳೆಯುತ್ತಿದ್ದ ಬಾಲಕ ಶಿವಣ್ಣನಿಗೆ ಆಘಾತಕಾರಿ ಘಟನೆಯೊಂದು ಕಾದಿತ್ತು. ಅದುವೇ ತಾಯಿ ಗಂಗಮ್ಮಳ ಸಾವು. ತಾಯಿಯನ್ನ ಕಳೆದುಕೊಂಡ ಶಿವಣ್ಣ ತಂದೆ ಮತ್ತು ಅಕ್ಕನ ಆರೈಕೆಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಲೋಯರ್ ಸೆಕೆಂಡರಿ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿ 1922ರಲ್ಲಿ ತುಮಕೂರಿಗೆ ಬಂದ ಶಿವಣ್ಣ ಅಲ್ಲಿನ ಸರ್ಕಾರಿ ಹೈಸ್ಕೂಲಿಗೆ ಸೇರಿ ಒಂದು ಕೊಠಡಿಯನ್ನು ಬಾಡಿಗೆಗೆ ಹಿಡಿದು ತಾವೇ ಅಡಿಗೆ ಮಾಡಿಕೊಂಡು ಊಟ ಮಾಡುತ್ತಾ ಹೈಸ್ಕೂಲ್ ವಿದ್ಯಾಭ್ಯಾಸ ಮುಂದುವರಿಸುತ್ತಾರೆ. ಆದರೆ ಅವರಿಗೆ ಒದಗಿದ ಆರ್ಥಿಕ ಸಂಕಷ್ಟದಿಂದ ಸಿದ್ಧಗಂಗಾ ಮಠದಲ್ಲಿ ಉದ್ಧಾನಯತಿಗಳು ಆರಂಭಿಸಿದ್ದ ವಸತಿ ಶಿಕ್ಷಣ ಪಡೆಯಲು ಮಠಕ್ಕೆ ಆಗಮಿಸುತ್ತಾರೆ. ಅಜ್ಜವ್ರಿಗೆ ಅಡ್ಬಿದ್ದೆ. ನನ್ನ ಹೆಸರು ಶಿವಣ್ಣ, ಮೆಟ್ರಿಕ್ಯುಲೇಷನ್ ಮುಗಿಸಿದೀನಿ. ಮುಂದೆ ಓದ್ಬೇಕು ಅಂತ ಬಹಳ ಆಸೆ ಇದೆ. ಅದಕ್ಕೆ ನಿಮ್ ಆಶಯ ಕೇಳ್ಕೊಂಡ್ ಬಂದೆ. ಇಲ್ಲಿರೋಕ್ ಸ್ವಲ್ಪ ಅವಕಾಶ ಕೊಟ್ರೆ. ಆ ಸಿದ್ಧಗಂಗಾ ನಿನಗ್ ಒಳ್ಳೇದ್ ಮಾಡ್ಲಿ. ಹಿಂದೊಂದ್ಸಲ ನೀನ್ ಇಲ್ಲಿ ಬಂದಿದ್ದೆ ಅಲ್ವಾ? ಬಾ ಬಾ ಶಿವಣ್ಣ, ಇಷ್ಟ ದಿನ ಎಲ್ಲಿದ್ಯೋ ನೀನು? ಬಾ ಕುಳಿತ್ಕೋ. ನಿನ್ನನ್ನೇ ಎದುರು ನೋಡ್ತಿದ್ದೆ. ತಗೋ, ಹಿಡಿ ಇದ್ನ, ಚೆನ್ನಾಗಿ ಓದು. ಮಹಾಪ್ರಸಾದ. ಹೀಗೆ ಮಠಕ್ಕೆ ಪ್ರವೇಶ ಪಡೆದ ಶಿವಣ್ಣ ತನ್ನ ನಡವಳಿಕೆಯಿಂದ ಮಠದ ಅಂದಿನ ಉತ್ತರಾಧಿಕಾರಿಯಾಗಿದ್ದ ಶ್ರೀ ಮರುಳಾರಾಧ್ಯರ ನೆಚ್ಚಿನ ಶಿಷ್ಯನಾಗಿ ಹೈಸ್ಕೂಲ್ ಶಿಕ್ಷಣವನ್ನು ಮುಗಿಸುತ್ತಾರೆ. ನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಪದವಿ ವ್ಯಾಸಂಗ ಮಾಡುತ್ತಿದ್ದಾಗ 1930 ಜನವರಿ 16ರಂದು ಮಠದ ಉತ್ತರಾಧಿಕಾರಿಗಳಾದ ಶ್ರೀ ಮರುಳಾರಾಧ್ಯರು ಹಠಾತ್ ಲಿಂಗೈಕ್ಯರಾದರೆಂಬ ಸುದ್ದಿ ತಿಳಿದು ಮಠಕ್ಕೆ ಧಾವಿಸುತ್ತಾರೆ. ಆಗ ಅಜ್ಜವ್ರಿಗೆ ಅಡ್ಬಿದ್ದೆ. ಬಾ ಶಿವಣ್ಣ, ಮರುಳಾರಾಧ್ಯರ ನಂತರ ಮಠದ ಉತ್ತರಾಧಿಕಾರಿಗಳು ಯಾರೆಂದು ನಾವು ಜನಾಭಿಪ್ರಾಯವನ್ನು ಸಂಗ್ರಹಿಸಿದಾಗ ಎಲ್ಲರೂ ನಿನ್ನ ಹೆಸರನ್ನೇ ಸೂಚಿಸಿದ್ದಾರೆ. ಸಿದ್ಧಗಂಗನ ಪ್ರೇರಣೆಯೂ ಅದೇ ಆಗಿದೆ. ನಿನ್ನ ಅಭಿಪ್ರಾಯವೇನು? ಗುರುಗಳ ಆಜ್ಞೆ. ನಾನು ತಯಾರಿದ್ದೇನೆ.
ಚೆನ್ನಾಗಿ ಯೋಚನೆ ಮಾಡಿ ಹೇಳು ಶಿವಣ್ಣ. ಸನ್ಯಾಸಿಯ ಬದುಕು ಹಾಲು ತುಪ್ಪ ತಿಂದಷ್ಟು ಸುಲಭವಲ್ಲ. ಸನ್ಯಾಸತ್ವ ಅಂದರೆ ಎಲ್ಲದರಿಂದ ವಿರಕ್ತನಾಗುವುದು ಅಲ್ಲ. ಸನ್ಯಾಸಿಯ ಜೀವನ ಕತ್ತಿಯ ಅಲಗಿನ ಮೇಲೆ ನಡೆದ ಹಾಗೆ. ಇಡೀ ಸಮಾಜವನ್ನೇ ತನ್ನ ಸಂಸಾರವೆಂದು ಬಾಳುವವನೇ ನಿಜವಾದ ಸನ್ಯಾಸಿ. ಈಗ ಹೇಳು. ಗುರು ಬೆನ್ನ ಹಿಂದೆ ಇದ್ದರೆ ಗುರಿ ತಲುಪುವುದು ಕಷ್ಟ ಅಲ್ಲ ಗುರುಗಳೇ. ನಿಮ್ಮ ಆಶೀರ್ವಾದ ಒಂದಿದ್ದರೆ ಸಾಕು. ಆ ಸಿದ್ಧಗಂಗನ ಕೃಪೆ ಸದಾ ನಿನ್ಮೇಲಿದೆ. ಇನ್ನು ಮುಂದೆ ಈ ಮಠಕ್ಕೆ ನೀನೇ ಉತ್ತರಾಧಿಕಾರಿ. ಹೇಳು ಶಿವಣ್ಣ. ಅಜ್ಜೋರ್ ಗಡ್ ಬಿದ್ದೆ. ಶಿವಣ್ಣ, ನಾನ್ ಕೇಳಿದ ವಿಷಯ ನಿಜಾನಾ? ಏನಪ್ಪಯ್ಯ? ಸನ್ಯಾಸ ಸ್ವೀಕರಿಸಿ ಮಠಕ್ಕೆ ಉತ್ತರಾಧಿಕಾರಿ ಆಗ್ತಿದ್ಯಂತೆ. ಹೌದಪ್ಪಯ್ಯ, ಅಜ್ಜ ಅವ್ರು ಹೇಳಿದ್ದು ಆಯ್ತು, ನಾನು ಒಪ್ಪಿದ್ದು ಆಯ್ತು. ನಿನ್ಗನ್ ತಲೆಗೆ ಕೆಟ್ಟಿದ್ಯಾ? ಚೆನ್ನಾಗಿ ಓದಿ ನಮ್ ಕುಟುಂಬಕ್ಕೆ ಒಳ್ಳೆ ಹೆಸರು ತರ್ತೀಯ. ಆಮೇಲೆ ನಿಂಗ್ ಲಗ್ನ ಮಾಡಿ ನೆಮ್ಮದಿಯ ಕಣ್ ಮುಚ್ಚನ ಅಂತ ಕನ್ಸ್ಕಾಂತಿದ್ರೆ ಸನ್ಯಾಸಿ ಆಗ್ತೀನಿ ಅಂತಿದ್ಯಲ್ಲ. ಇದೆಲ್ಲ ಬೇಡ ಮಗ್ನೆ. ಈ ಮಠದ ಸಹವಾಸ ಬಿಟ್ಬಿಡು. ಇರೋ ಆಸ್ತಿ ಪಾಸ್ತಿ ನೋಡ್ಕೊಂಡು ರಾಜನ್ ತರ ಇರುವಂತೆ ಬಾ. ಇಲ್ಲ ಅಪ್ಪಯ್ಯ, ನನಗೆ ಮದುವೆ ಸಂಸಾರದ ಬಗ್ಗೆ ಆಸಕ್ತಿ ಇಲ್ಲ. ನನ್ನ ಕರ್ತವ್ಯ ಒಂದೇ, ಮಠಾಧಿಕಾರಿಯಾಗಿ ಈ ಕ್ಷೇತ್ರವನ್ನು ಮುನ್ನಡೆಸಬೇಕು. ನನಗೆ ಆಶೀರ್ವಾದ ಮಾಡಿ. ಸಿದ್ಧಗಂಗಾ, ಸಿದ್ಧಗಂಗಾ, ಎಲ್ಲ ನಿನ್ನಾಟ, ಎಲ್ಲ ನಿನ್ನಾಟ. ಶಿವಣ್ಣ, ಇನ್ನೊಂದ್ಸಲ ಸರಿಯಾಗಿ ಯೋಚನೆ ಮಾಡು. ನಾನು ನಿರ್ಧಾರ ಮಾಡಿದ್ದೀನಿ ಗುರುಗಳೇ. ನನಗೆ ವಿದ್ಯುಕ್ತವಾಗಿ ಈಗಲೇ ದೀಕ್ಷೆ ಕೊಡಿ. ಇಲ್ಲವೆಂದರೆ ಸಂಬಂಧಿಕರ ಕಾಟ ತಪ್ಪುವುದಿಲ್ಲ. ಲಿಂಗ ಪೂಜೆಯ ಮಾಡುವೆ ಎನ್ನಿಷ್ಟ ಲಿಂಗ ಪೂಜೆಯ ಮಾಡುವೆ ಅಂಗಯ್ಯ ಮಂಟಪದಿ ಸಿಂಗರಿಸಿ ಸಡಗರದಿ ಎನ್ನಿಷ್ಟ ಲಿಂಗ ಪೂಜೆಯ ಮಾಡುವೆ ಹೊತ್ತು ಹುಟ್ಟದ ಮುನ್ನ ಮೇಲೆದ್ದು ಮೈದೊಳೆದು ಬಿತ್ತರದ ನೊಸಲಲ್ಲಿ ಭಸ್ಮಲೇಪನಗೈದು ಕತ್ತಿನೊಳು ರುದ್ರಾಕ್ಷ ಮಾಲೆಯನು ಸಲೆ ತಳೆದು ಪ್ರತ್ಯಹವು ಶಿವಣ್ಣ, ಉತ್ತರಾಧಿಕಾರಿ ಆದ್ಮೇಲೆ ಮಠದ ಜವಾಬ್ದಾರಿಗಳನ್ನ ನಿಭಾಯಿಸುವುದು ಸುಲಭದ ಮಾತಲ್ಲ. ಅನ್ನದಾಸೋಹ, ಶಿಕ್ಷಣದ ಎಲ್ಲಾ ಜವಾಬ್ದಾರಿಗಳನ್ನ ನೀನೇ ಹೊರಬೇಕು. ಅದಕ್ಕೆ ನಮ್ಮ ಕಡೆಯಿಂದ ಯಾವುದೇ ಸಹಾಯ ಸಿಗುವುದಿಲ್ಲ. ಹಸಿದಾಗ ಅನ್ನ ನೀಡುವಾತ ದಾನಿಯಲ್ಲ, ದಾಸನಾಗಿ ಉಣಬಡಿಸುತ್ತಾನೆ. ಬಡವರಲ್ಲಿ ದೇವರನ್ನು ಕಾಣುವ ಪರಿಪಾಠವಿದು. ಹೀಗಂತೆ ಅಣ್ಣ ಬಸವಣ್ಣನವರು ಹೇಳಿದ್ದಾರೆ. ಅದರಂತೆ ನಾನು ನಡೀತೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ. ಶಿವಣ್ಣ, ತಗೋ ಅನ್ನದಾಸೋಹ, ಜ್ಞಾನದಾಸೋಹ. ಬೇಡಿ ಬಂದವರಿಗೆ ಆಶ್ರಯ ಎಂದಿಗೂ ನಿಲ್ಲಿಸಬೇಡ. ತಗೋ. ಜೈ ಸಿದ್ಧಗಂಗಾ. ಜ್ಯೋತಿ ಬೆಳಗುತ್ತಿದೆ, ಪರಂಜ್ಯೋತಿ. ಜೈ ಸಿದ್ಧಗಂಗಾ. ಬೆಳಗ್ಗೆ ಆಯ್ತು ಅಂದ್ರೆ ಅಯ್ಯ ಸ್ವಾಮಿ ಶಿವಶಂಕರ ತಪ್ಪಂದ್ಬಿಡ್ತಾರೆ. ಏನ್ ಸ್ವಾಮಿಗಳೇ, ಏನಾಗ್ಬೇಕಾಗಿತ್ತು?
ಮಠದಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಅನ್ನದಾಸೋಹ ಮತ್ತು ಅಕ್ಷರ ದಾಸೋಹ ನಡೀತಿದೆ. ಅದಕ್ಕೆ ನಿಮ್ ಕೈಲಾದ ಸಹಾಯ ಮಾಡ್ಬೇಕು. ಆ ಸಿದ್ಧಗಂಗಾ ನಿಮಗೆ ಒಳ್ಳೇದ್ ಮಾಡ್ತಾನೆ. ಹಂಗಂತ ನಾ ನಿಮ್ಗೆ ಏನಾದ್ರು ಸಹಾಯ ಮಾಡಿದ್ರೆ ನನ್ ಮಗ ನನ್ನನ್ನೇ ಮನೆಯಿಂದ ಹೊರಗಡೆ ಹಾಕ್ತಾನ. ಹೋಗಯ್ಯ ಬಂದ್ಬಿಟ್ಟ. ಎಲ್ರು ಈ ಮನೆಯಿಂದ ಒಂದಲ್ಲ ಒಂದಿನ ಹೊರಗೆ ಹೋಗೋರೆ. ಇರೋವರೆಗೂ 4 ಜನರಿಗೆ ಒಳ್ಳೇದ್ ಮಾಡಿದ್ರೆ ಆ ಸಿದ್ಧಗಂಗಾ ಒಳ್ಳೇದ್ ಮಾಡ್ತಾನೆ. ಓ ಹೌದಾ, ನಿಮ್ ಸಿದ್ಧಗಂಗಾ ಅಷ್ಟೊಂದು ಒಳ್ಳೆಯವನ? ಹಾಗಾದ್ರೆ ಒಂದ್ ಕೆಲಸ ಮಾಡಿ, ಇಲ್ಲೇ ರೀ ತಗೊಳ್ಳಿ. ಇದರಲ್ಲಿ 700 ರೂಪಾಯಿ ರೊಕ್ಕ ಇದೆ. ಆಳ ಗೆದ್ದು ತಿಂದು ಎಲ್ಲ ಹಾಳಾಗೋಗಿದೆ. ಇದನ್ನ ಬದಲಾಯಿಸಿ ಹೊಸ ನೋಟ್ ಕೊಡ್ಸಿದ್ರೆ ನಾನ್ ನಿಮ್ಗೆ ಏನ್ ಸಹಾಯ ಬೇಕೋ ಮಾಡ್ತೀನಿ. ಹಾಗೆ ಆಗ್ಲಿ, ತಗೊಳ್ಳಿ. ನಾಳೆ ಮಠಕ್ಕೆ ಬಂದು ನಿಮ್ಮ ಹೊಸ ಹಣ ತೆಗೆದುಕೊಂಡು ಹೋಗಿ. ಸ್ವಾಮಿಗಳಿಗೆ ಅಡ್ಬಿದ್ದೆ. ಓ ಚಿಕ್ಕಣ್ಣ, ನಿಮ್ಮನ್ನೇ ಎದುರು ನೋಡ್ತಾ ಇದ್ದೆ. ಅವತ್ತು ಯಾಕೆ ಬರ್ಲಿಲ್ಲ? ಬರ್ಬೇಕಿತ್ತಲ್ಲ. ಇರ್ಲಿ ತಗೊಳ್ಳಿ. ಯಾಕೇನಾಯ್ತು? ಇದು ನೀವ್ ಅವತ್ತು ಹಣ ಬದಲಾಯಿಸ್ಕೊಡಿ ಅಂತ ಕೊಟ್ಟಿದ್ರಲ್ಲ, ಅದನ್ನ ಬದಲಾಯಿಸಿದೀನಿ, ತಗೊಳ್ಳಿ. ಬೇಡ ಸ್ವಾಮಿ, ನಾನು ನಿಮ್ನ ಪರೀಕ್ಷೆ ಮಾಡಿ ನಿಮ್ ಮನಸ್ಸನ್ನು ನೋಯಿಸ್ಬಿಟ್ಟೆ. ಹುಟ್ಟಾಗಿಂದ ಇಲ್ಲಿವರೆಗೂ ಒಬ್ರಿಗೆ ತಿನ್ನೋ ಕೊಡ್ಲಿಲ್ಲ, ಉಣ್ಣೋ ಕೊಡ್ಲಿಲ್ಲ. ಬಡ್ಡಿ ಓರದಲ್ಲಿ ಗಂಟಿಗೆ ಗಂಟ್ ಮಾಡಿ ಹಣ ಕೂಡಿಟ್ಟೆ ಹೊರ್ತು ಜನಗಳ ಪ್ರೀತಿ ಸಂಪಾದನೆ ಮಾಡ್ಲಿಲ್ಲ. ಇವತ್ತು ನನ್ನ ಹೆಂಡತಿ, ಮೊಮ್ಮಕ್ಕಳು, ಸಂಬಂಧಿಕರು ಎಲ್ಲ ನನ್ ಬಿಟ್ಬಿಟ್ಟು ದೂರ ಹೊರಟೋದ್ರು. ಅವರೇ ಇಲ್ಲ ಅಂದ್ಮೇಲೆ ಈ ಹಣ ಇಟ್ಕೊಂಡು ನಾನೇನ್ ಮಾಡ್ಲಿ ಸ್ವಾಮಿ? ತಗೊಳ್ಳಿ, ಇದರಲ್ಲಿ 4,000 ರೂಪಾಯಿ ಇದೆ. ಇದನ್ನ ನಿಮ್ಮ ಮಠದ ಕಾರ್ಯಗಳಿಗೆ ಒಪ್ಪಿಸ್ಕೊಂಡು ನಂಗೆ ಸಿದ್ಧಗಂಗನ ಸೇವೆ ಮಾಡಕ್ಕೆ ಅವಕಾಶ ಕೊಡಿ ಸ್ವಾಮಿ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ತಿಳಿದವ್ರು ಹೇಳ್ತಾರೆ ಮಹಾದಾನಿ ಅಂದ್ರೆ ಕೃಪಣ ಅಂತ. ಚಿಕ್ಕಣ್ಣ, ನೀನ್ ಇನ್ಮುನ್ನಿಂದ ಇಲ್ಲೇ ಇರಬಹುದು. ಹೇಳು, ಮೇಲೇಳು. ಮಹಾಪ್ರಸಾದ, ಮಹಾಪ್ರಸಾದ. ಸ್ವಾಮಿ, ನಾನು ಕೊಡುಮೂರ್ಕೆ ಹಳ್ಳಿಯಿಂದ ಬರ್ತಿದ್ದೀನಿ. ನನಗೆ ನನ್ನವರು ಅಂತ ಹೇಳ್ಕೊಳ್ಳೋರು ಯಾರು ಇಲ್ಲ. ಈ ಜೀವ ಬಯಸೋದು ಒಂದು ತನ್ನ, ಇರೋಕ್ ಸ್ವಲ್ಪ ಜಾಗ, 4 ಒಳ್ಳೆ ಮಾತು, ಅದು ನಂಗೆ ಯಾರಿಂದಲೂ ಸಿಗ್ಲಿಲ್ಲ. ಇಲ್ಲಾದ್ರೂ ಸಿಗುತ್ತೆ ಅಂತ ಬಂದಿದ್ದೀನಿ. ದಯವಿಟ್ಟು ಇದ್ರಲ್ಲಿರೋ ಹಣನ ಒಪ್ಪಿಸ್ಕೊಂಡು ನಂಗಿಲ್ಲಿರೋ ಜಾಗ ಕೊಡಿ ಬುದ್ಧಿ. ನನ್ ಕೊನೆ ಉಸಿರಿರೋವರೆಗೂ ಆ ಸಿದ್ಧಲಿಂಗೇಶ್ವರನ್ ಸೇವೆ ಮಾಡ್ಕೊಂಡು ನನ್ ಪ್ರಾಣ ಬಿಡ್ತೀನಿ ಸ್ವಾಮಿ. ದೇಹಿ ಅಂತ ಯಾರೇ ಬಂದ್ರು ಈ ಸಿದ್ಧಗಂಗಾ ಮಠ ಅವರನ್ನ ದೂರ ತಳ್ಳಲ್ಲ. ನಿಮ್ಮೆಲ್ರ ಮೇಲೆ ಸಿದ್ಧಗಂಗಾ ಹಾಗೂ ನಮ್ಮ ಗುರುಗಳು ಉದ್ಧಾನಯತಿಗಳ ಕೃಪೆಯಾಗಿದೆ. ಅದರಿಂದ ನೀವು ಇಲ್ಲಿ ಬಂದಿದ್ದೀರಾ ಅಷ್ಟೇ. ಬೇಡ ಅನ್ಲಿಕ್ಕೆ ನಾನು ಯಾರು? ನಾನು ಕೂಡ ಇಲ್ಲಿಗೆ ಬೇಡಿ ಬಂದವನೇ. ಬನ್ನಿ ಹೋಗೋಣ. ಜ್ಯೋತಿ ಬೆಳಗುತ್ತಿದೆ, ಜ್ಯೋತಿ ಬೆಳಗುತ್ತಿದೆ.